ಹಾಯ್ ಎಲ್ಲರಿಗೂ ನಮ್ಮ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ನೀವು ತುಂಬ ಜನ ಕೇಳ್ತಾ ಇದ್ರಿ. ಈಗ ಆಲ್ರೆಡಿ ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಅಪ್ಲಿಕೇಶನ್ ಓಪನ್ ಆಗಿದೆ. ನೀವು ಗ್ರಾಮ ಆಡಳಿತ ಅಧಿಕಾರಿ ಅಪ್ಲಿಕೇಶನ್ನ ಯಾವ ತರಹ ಹಾಕಬೇಕು, ಆನ್ಲೈನಲ್ಲಿ ಫಾರಮ್ನ ಯಾವ ತರಹ ಫಿಲಪ್ ಮಾಡಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಡಿ, ನಾವು ಕಲಿತೀವಿ ನೀವು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆನ್ಲೈನ್ನಲ್ಲಿ ನೀವು ಗ್ರಾಮ ಆಡಳಿತ ಅಧಿಕಾರಿ ಅಪ್ಲಿಕೇಶನ್ನ ಯಾವ ಥರ ಹಾಕಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಇಲ್ಲಿ ನೀವು ಮೊದಲನೇದಾಗಿ KEA KEA ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗತ್ತೆ ಗೂಗಲ್ ಬ್ರೌಸರ್ನಲ್ಲಿ. ಇಲ್ಲ ಅಂದರೆ ನೀವು ನೋ ಪ್ರಾಬ್ಲಮ್, ನಿಮಗೆ ಗೊತ್ತಾಗಲಿಲ್ಲ ಅಂದರೂ ನಾನು ಡೈರೆಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಓಪನ್ ಮಾಡಿಕೊಂಡ್ರೆ ವೀಕ್ಷಕರೇ ಡೈರೆಕ್ಟಾಗಿ ಈ ಥರ ಮೇನ್ ಪೇಜ್ ಇವಾಗ ಏನು ಕಾಣಿಸ್ತಾ ಇದೆ, ಈ ಮೇನ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಕರ್ನಾಟಕ ಕಂದಾಯ ಇಲಾಖೆ ಅಂಥೇಳಿ, ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್, ಇಲ್ಲಿ ನೋಡ್ಬೋದು ಕರ್ನಾಟಕ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಏನು ಕಾಣ್ತಾ ಇದೆ ನಿಮಗೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ವೀಕ್ಷಕರೇ ಇಲ್ಲಿ ನೋಡ್ಬೋದು. ಇನ್ನು ನಿಮಗೆ ನೆಕ್ಸ್ಟ್ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ ವೀಕ್ಷಕರೇ. ಹಾಗಾಗಿ ನಿಮಗೆ ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಆ ಲಿಂಕ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಮೇನ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಏನು ಕಾಣ್ತಾ ಇದೆ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ, ಸರಿನಾ. ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆ ಅಪ್ಲಿಕೇಶನ್ ಫಾರಮ್ ಪೇಜ್ನ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ಈ ಥರ ಅಪ್ಲಿಕೇಶನ್ ಫಾರಮ್ ಪೇಜ್ ಓಪನ್ ಆಗಿದೆ ವೀಕ್ಷಕರೇ. ಇಲ್ಲಿ ನೋಡ್ಬೋದು ಮೊದಲನೇದಾಗಿ ನೀವು ಆ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಇದೆ, ಸೆಲೆಕ್ಟ್ ಅಂತ ಇಲ್ಲಿ ನೋಡ್ಬೋದು. ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಇದೆ ಅಲ್ಲಿ, ಸರಿನಾ. ಇಲ್ಲಿ ನೋಡ್ಬೋದು ಒಂದನೇದಾಗಿ ಏನು ಸೆಲೆಕ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು, ನೀವು ಯಾವ ಡಿಸ್ಟಿಕಲ್ಲಿ ಜಾಬ್ ಮಾಡಬೇಕು ಅಂತಿದ್ದೀರಾ ಆ ಡಿಸ್ಟಿಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಎರಡನೇದಾಗಿ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ನೀವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ನೋಡ್ಬೋದು ನಾನು ಧಾರವಾಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದನ್ನು ಸೆಲೆಕ್ಟ್, ಅದಾದ ಮೇಲೆ ನಿಮ್ಮ ನೇಮ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ನೇಮ್ನ ನೀವು ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮ ತಾಯಿಯ ಹೆಸರನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ನಾಲ್ಕನೇದಾಗಿ ನಿಮ್ಮ ತಂದೆಯ ಹೆಸರನ್ನು ನೀವು ಎಂಟರ್ನ ಮಾಡಿ. ಆಗ ನೀವು ಮೇಲ್ ಆಗಿದ್ದರೆ ಫೀಮೇಲ್ ಆಗಿದ್ದರೆ ಫೀಮೇಲ್ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರೇ, ಸರಿನಾ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಕ್ಲಿಕ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ತೆ. ಅದಾದಮೇಲೆ ನಿಮ್ಮ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SC ST ಕ್ಯಾಟಗರಿ 1 2A 3A 3B ಜನರಲಲ್ಲಿ ಬರುತ್ತೆ, ಯಾವುದೇ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅದರಲ್ಲಿ ನಿಮಗೆ ನೀವು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ದು RD ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಅಲ್ಲಿ RD ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ನೀವು SLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರ ನಿಮ್ಮ ಡೇಟ್ ಆಫ್ ಬರ್ತನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಏಜ್ ಎಷ್ಟಿದೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ, ನೋಡ್ಬೋದು ಇಲ್ಲಿ. ಅದಾದಮೇಲೆ ನಿಮ್ಮ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಊರನ್ನ, ನಿಮ್ಮ ಏರಿಯಾ ಯಾವುದಿರುತ್ತೆ ನಿಮ್ಮ ಅಡ್ರೆಸ್ನ ಇಲ್ಲಿ ಸಂಪೂರ್ಣವಾಗಿ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ನಿಮ್ಮ ತಾಲೂಕನ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗುತ್ತೆ ವೀಕ್ಷಕರೇ. ನೀವು ತಾಲೂಕನ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಆ ಡಿಸ್ಟಿಕ್ನ ನೀವು ಇಲ್ಲಿ ಎಂಟರ್ ಮಾಡಿ, ಸರಿನಾ. ಅದಾದಮೇಲೆ ಇಲ್ಲಿ ಕರ್ನಾಟಕ ಅಂತ ಆಟೋಮೆಟಿಕ್ಲಿ ತೊಗುತ್ತೆ. ನಿಮ್ಮ ಊರಿನ ಪಿನ್ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಕರೇ, ಸರಿನಾ. ಅದಾದಮೇಲೆ ನೀವು ಇಲ್ಲಿ ಕೆಳಗಡೆ ನೀವು ಏನು ಶಾಶ್ವತ ವಿಳಾಸ ಮತ್ತು ಏನು ನಿಮ್ಮ ಈಗ ಸದ್ಯಕ್ಕೆ ಇರುವಂಥ ವಿಳಾಸ ಒಂದೇ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ನೀವು ಎಲ್ಲಿ ಇರ್ತೀರ ಆ ವಿಳಾಸನೂ ಕೂಡ ಇಲ್ಲಿ ನೀವು ಹಾಕೋದಕ್ಕೆ ಆಪ್ಷನ್ನ ಕೊಟ್ಟಿರ್ತಾರೆ ವೀಕ್ಷಕರೇ. ಅದು ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ. ಯಾಕಂದರೆ ಮೊಬೈಲ್ ನಂಬರ್ ಕರೆಕ್ಟಾಗಿರೋದನ್ನೇ ಕೊಡಿ, ಬಂದಿರೋದು ಮೊಬೈಲ್ ನಂಬರ್ ಕೊಡೋದಕ್ಕೆ ಹೋಗಬೇಡಿ. ಮತ್ತು Gmail ID ಕೂಡ ಅಷ್ಟೇ, ಆನಲ್ಲಿರ್ತಕ್ಕಂಥ Gmail IDಯನ್ನೇ ಕೊಡಿ. ನೀವು ಏನಾದರೂ ಮ್ಯಾರಿಡ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ, ಸರಿನಾ. ಅದು ಆದಮೇಲೆ ನೀವು ಏನಾದರೂ ನಿಮಗೆ ಗ್ರಾಮೀಣ ಮೀಡಿಯಮ್ ಏನಾದರೂ ನಿಮಗೆ ಬರ್ತಿದ್ರೆ, ಗ್ರಾಮೀಣ ಮೀಡಿಯಮ್ ಏನಾದರೂ ನಿಮಗೆ ರಿಸರ್ವೇಷನ್ ಬರ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಕನ್ನಡ ಮೀಡಿಯಮ್ ರಿಸರ್ವೇಷನ್ ಬರ್ತಿದ್ರೆ ಅದು ಕೂಡ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅದಾದಮೇಲೆ ನಿಮಗೆ PDP ಏನಾದರೂ ಇದ್ದರೆ ನಿಮ್ಮದು ನಿಮ್ಮ ಏನು PDP ಇದ್ದರೆ ಅದನ್ನು ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ, ನಡೆಯುತ್ತೆ ವೀಕ್ಷಕರೇ. ಎಸ್ ಅಂತ ಕೊಟ್ಟರೆ ನೀವು ಅಲ್ಲಿ ನಿಮ್ಮ
RD ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ PDPದು, ಸರಿನಾ. ಅದಾದ ಮೇಲೆ ಇಲ್ಲಿ ನೋಡ್ಬೋದು, ನೀವು ಏನಾದರೂ ಅಂಗವಿಕಲ ಅಭ್ಯರ್ಥಿಗಳ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ನಿಮಗೆ ಏನು ಡಿಸಬಿಲಿಟಿ ಇದೆ ನಿಮ್ಮದು ಅಂತಕ್ಕಂಥದ್ದನ್ನ ಇಲ್ಲಿ ಕೇಳುತ್ತೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ವೀಕ್ಷರೇ, ಸರಿನಾ. ಅಂಗವಿಕಲತೆ ಹ್ಯಾಂಡಿಕ್ಯಾಪ್ದವರು, ಸರಿನಾ. ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನೋ ಅಂತ ಕೊಟ್ಬಿಡಿ, ಸರಿನಾ. ಅದಾದ ಮೇಲೆ ಇಲ್ಲಿ ನೋಡ್ಬೋದು ವೀಕ್ಷರೇ, ನೀವು ಏನಾದರೂ ಮಾಜಿ ಸೈನಿಕರಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ, ಪರವಾಗಿಲ್ಲ, ನಡೆಯುತ್ತೆ. ನೀವು ಇನ್ನು ಕಲ್ಯಾಣ ಕರ್ನಾಟಕದವರು ಏನು ಇಲ್ಲಿ ನೀವು ನೀವು ಎಸ್ ಅಂತ ಕೊಡಬೇಕಾಗತ್ತೆ, ಕಲ್ಯಾಣ ಕರ್ನಾಟಕದವರು. ಅದಾದಮೇಲೆ ಇಲ್ಲಿ ನೋಡ್ಬೋದು, ನೀವು ಫಸ್ಟ್ ಪ್ರಿಫರೆನ್ಸ್ ಯಾವುದು ಕಲ್ಯಾಣ ಕರ್ನಾಟಕ ಕೊಡ್ತೀರಾ ಇಲ್ಲ ಉಳಿದಿರೋದಕ್ಕೆ ಕೊಡ್ತೀರಾ, ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ನೀವು ಕಲ್ಯಾಣ ಕರ್ನಾಟಕ ಫಸ್ಟ್ ಪ್ರಿಫರೆನ್ಸ್ನ ಕೊಡಿ ವೀಕ್ಷಕರೇ. ಅದಾದಮೇಲೆ ನಿಮ್ಮ RD ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಏನು ನಿಮ್ಮ ಕಲ್ಯಾಣ ಕರ್ನಾಟಕದ್ದು ಏನು ಸರ್ಟಿಫಿಕೇಟ್ ಇದೆ ಅದರಲ್ಲಿ RD ನಂಬರ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೀವು ಬೇರೆದವರಾಗಿದ್ದರೆ ಅದನ್ನು ನೋ ಕೊಡಿ ವೀಕ್ಷಕರೇ, ಸರಿನಾ. ಅದು ಆದಮೇಲೆ ಇಲ್ಲಿ ನಿಮ್ಮ ಏನು ಏಜ್ ರಿಲ್ಯಾಕ್ಸೇಷನ್, ನೀವು ಯಾರ್ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಬೇಕನ್ನಿಸುತ್ತೆ ಅವರು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ್ಯಾವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಬೇಕಿದ್ದರೆ ನೀವು ಎಸ್ ಅಂತ ಕೊಡಿ, ಬೇಡವಾ ನೋ ಅಂತ ಕೊಟ್ಬಿಡಿ ವೀಕ್ಷಕರೇ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ಕೋಬೋದು ಯಾರ್ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಡ ಅಂದರೆ ಇಲ್ಲಿ ನೋ ಅಂತ ಕೊಡಿ. ಅದು ಆದಮೇಲೆ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ವೀಕ್ಷಕರೇ, ಸರಿನಾ. ಇಲ್ಲಿ ನೋಡ್ಬೋದು, ನೀವು ನಿಮ್ಮ SSLC ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ PUC ಅಂತಕ್ಕಂಥದ್ದನ್ನ ಎಸ್ ಮಾಡಿ, ಸರಿನಾ. ಯಾಕಂದರೆ PUC ಮೇಲೆ ಕರೆದಿರತಕ್ಕಂಥದ್ದು ಇದು ಹುದ್ದೆ, ಹಾಗಾಗಿ ನಿಮಗೆ ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜಲ್ಲಿ ಎಸ್ ಕೊಡಿ, ಇಲ್ಲಾಂದರೆ CGP ಇದ್ದರೆ CGP ಅಲ್ಲಿ, ಯಾಕಂದರೆ ಸೆಂಟ್ರಲ್ ಬೋರ್ಡಿದ್ದು CGP ಬರುತ್ತೆ, ನೀವು ಸ್ಟೇಟ್ ಗೌರ್ಮೆಂಟಲ್ಲಿ ಕಲ್ತಿದ್ರೆ ಪರ್ಸೆಂಟೇಜ್ ಅಂತ ಕೊಡಿ. ಇಲ್ಲಿ ನಿಮ್ಮ ಎಷ್ಟು ಮಾರ್ಕ್ಸ್ನ ತೊಗೊಂಡಿರ್ತೀರ ಆ ಮಾರ್ಕ್ಸ್ನ ಇಲ್ಲಿ ನೀವು ಎಂಟರ್ ಮಾಡಿ. ಇಲ್ಲಿ ನೀವು ಟೋಟಲ್ ಬರೆದಿರತಕ್ಕಂಥ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಬರೆದಿರುತ್ತೋ ಅದನ್ನು ಇಲ್ಲಿ ನೀವು ಎಂಟರ್ನ ಮಾಡಿ ವೀಕ್ಷಣೆ. ಹಾಗೆ ಅದು ಆದ ಮೇಲೆ ನಿಮ್ಮ ಬೋರ್ಡ್, ನೀವು ಯಾವ ಯೂನಿವರ್ಸಿಟಿ ಅಥವಾ ಬೋರ್ಡಿಂದ ನೀವು ಎಕ್ಸಾಮ್ನ ಬರೆದಿರ್ತೀರ PUCದು, ಆ ಬೋರ್ಡ್ನ ಇಲ್ಲಿ ನೀವು ಎಂಟರ್ ಮಾಡಿ ವೀಕ್ಷಣೆ, ಸರಿನಾ. ಅದಾದ ಮೇಲೆ ಇಲ್ಲಿ ಅದರ ಕೆಳಗಡೆ ನೋಡ್ಬೋದು, ನೀವೇನಾದರೂ ಗೌರ್ಮೆಂಟ್ ಸರ್ವೆಂಟ್ ಆದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ, ಸರಿನಾ. ಅದಾದಮೇಲೆ ಇಲ್ಲಿ ನೋಡ್ಬೋದು, ನಿಮ್ಮ ಆಧಾರ್ ಕಾರ್ಡ್ನ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಣೆ, ಬರೀ 4 ಡಿಜಿಟ್ ಅಷ್ಟೇ, ಲಾಸ್ಟ್ 4 ಡಿಜಿಟ್ ನಂಬರ್ನ ಇಲ್ಲಿ ನೀವು ಎಂಟರ್ನ ಮಾಡಿ, ಸರಿನಾ. ನಿಮಗೆ ಏನೇ ತಿಳಿಲಿಲ್ಲ ಅಂದರೂ ಕಮೆಂಟ್ನ ಮಾಡಿ ವೀಕ್ಷಣೆ. ಮತ್ತು ನೀವು ಏನಾದರೂ ಎಕ್ಸಾಮ್ನ ನೀವು ಬೇರೆ ಕಡೆ, ಈಗ ಇನ್ ಕೇಸ್ ನೀವು ಬಿಜಾಪುರದವರಾಗಿ ನೀವು ಬೆಂಗಳೂರಿಗೆ ಹಾಕಿದರೆ, ನೀವು ಬಿಜಾಪುರದಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ನೀವು ವಿಜಯಪುರ ಅಂತಲೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಣೆ. ಯಾಕಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ನ ನಿಮಗೆ ಯಾವ ಊರಿಗೆ ಬೇಕು, ಯಾವ ಡಿಸ್ಟಿಕಲ್ಲಿ ಬೇಕು ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಎಕ್ಸಾಮ್ ಸೆಂಟರ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಾರ್ಷಿಕ ಆದಾಯ, ಆ್ಯನ್ಯುವಲ್ ಇನ್ಕಮ್, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುತ್ತೆ, ಸರಿನಾ. ಆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ನಿಮ್ಮ ವಾರ್ಷಿಕ ಆದಾಯ ಇರುತ್ತೆ ಅಂತಕ್ಕಂಥದ್ದಿದೆ, ಅದನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ ವೀಕ್ಷಣೆ, ಸರಿನಾ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಏನು ಪ್ರಿವ್ಯೂ ಅಂತ ಇದೆ, ಆ ಪ್ರಿವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಪ್ರಿವ್ಯೂ ಕಾಣುತ್ತೆ. ಪ್ರತಿಯೊಂದನ್ನು ಕರೆಕ್ಟ್ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ, ಸರಿನಾ. ಆ ಚೆಕ್ ಮಾಡಿದ ಆದಮೇಲೆ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕಾಣುತ್ತೆ, ಆ ಕ್ಯಾಪ್ಚರ್ ಕೋಡ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಣೆ, ಸರಿನಾ. ಆ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ನಿಮಗೆ ಸೇವ್ ಅಂತ ಇದೆ. ಮೊದಲು ನಾವು ಇಲ್ಲಿ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ನಿಮಗೆ ಏನೇ ತಿಳಿಲಿಲ್ಲ ಅಂದರೂ ನೀವು ಕಮೆಂಟ್ನ ಮಾಡಿ ವೀಕ್ಷಣೆ. ಇಲ್ಲಿ ಸೇವ್ ಅಂತ ಕಾಣುತ್ತೆ, ಆ ಚೇಂಜ್ ಟು ಸೇವ್ ಅಂತ ಏನು ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ನಂಬರ್ ಬರುತ್ತೆ ವೀಕ್ಷಣೆ, ಸರಿನಾ. ಈ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್. ಸರ್ವರ್ ಪ್ರಾಬ್ಲಮಿಂದ ನಿಮಗೆ ಮೆಸೇಜ್ ಕೂಡ ಬರೋದಿಲ್ಲ ಕೆಲವೊಂದು ಸರಿ. ಏನು ನೋಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ನೋಟ್ ಮಾಡ್ಕೊಂಡ್ರಲ್ಲ ಆ ನಿಮ್ಮ ಅಪ್ಲಿಕೇಶನ್ ID ನ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಣೆ, ಸರಿನಾ. ಇಲ್ಲಿ ನೋಡ್ಬೋದು, ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಇಲ್ಲಿ ನೋಡ್ಬೋದು, ನಿಮ್ಮ ನೇಮ್ ಬರುತ್ತೆ, ಡೇಟ್ ಆಫ್ ಬರ್ತು, ನಿಮ್ಮ ಅಪ್ಲಿಕೇಶನ್ ID ಬರುತ್ತೆ. ಇಲ್ಲಿ ನೋಡ್ಬೋದು, ನೀವು ಫೋಟೋನ ಚಾಯ್ಸ್ ಮಾಡ್ಕೊಳ್ಳಿ ವೀಕ್ಷಣೆ, ಸರಿನಾ. ನಾನು ಕೂಡ ಇಲ್ಲಿ ಚಾಯ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು, ಹಾಕಿದ್ದೀನಿ. ಈಗ ಇಲ್ಲಿ ಫೋಟೋ ಅಪ್ಲೋಡ್ ಅಂತ ಏನು ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಇಲ್ಲಿ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಸೇಮ್ ಸೆಕೆಂಡ್ ಸಿಗ್ನೇಚರ್ ಕೂಡ ಸೇಮ್ ಪ್ರೊಸೆಸ್ಸು. ಅದಾದಮೇಲೆ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆ, ಸರಿನಾ. ಆ ಸೇವ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಸಿಗ್ನೇಚರ್ ಸೇವ್ ಆಗುತ್ತೆ ವೀಕ್ಷಣೆ, ಸರಿನಾ. ಇಲ್ಲಿ ನೋಡ್ಬೋದು, ನಾನು ಅದನ್ನು ಕೂಡ ಇಲ್ಲಿ ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಫೋಟೋ ಸಿಗ್ನೇಚರ್ ಕೂಡ ಇಲ್ಲಿ ಸೇವ್ ಆಯಿತು ವೀಕ್ಷಣೆ ನಿಮ್ಮದು, ಸರಿನಾ. ಇಲ್ಲಿ ನೋಡ್ಬೋದು ಸೇವ್ ಆಗಿದೆ. ಅದಾದಮೇಲೆ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು, ನಿಮ್ಮ ಫ್ರೀ ಪೇಮೆಂಟ್, ಅಂದರೆ ಫ್ರೀ ಪೇಮೆಂಟ್ ಏನಿದೆ ನಿಮ್ಮ ಶುಲ್ಕ ಪಾವತಿಯನ್ನು ಮಾಡೋದಕ್ಕೆ, ನೀವು DD ಕಟ್ಟೋದಕ್ಕೆ ಆನ್ಲೈನ್ನಲ್ಲಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ನ
ಹಾಕಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೆಸ್ ಲಾಗಿನ್ ಆಗೋದಿಲ್ಲಿ, ಸರಿನಾ. ಅದಾದಮೇಲೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ನಿಮಗೆ ಕ್ರೆಡಿಟ್ ಡೆಬಿಟ್ ಕಾರ್ಡಿಂದನೂ ನೀವು ಪೇಮೆಂಟ್ ಮಾಡ್ಬೋದಾಗಿದೆ. ಇಲ್ಲಿ ನೋಡ್ಬೋದು ನೆಟ್ ಬ್ಯಾಂಕಿಂಗಿಂದನೂ ನೀವು ಪೇಮೆಂಟ್ ಮಾಡ್ಬೋದಾಗಿದೆ, ಸರಿನಾ. UPI QR ಇಂದನೂ ನೀವು ಇಲ್ಲಿ ಪೇಮೆಂಟ್ ಮಾಡ್ಬೋದಾಗಿದೆ. ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗುತ್ತೆ ವೀಕ್ಷಕರೇ. ಇಷ್ಟೇ, ಇನ್ನೂ ಏನೂ ಇಲ್ಲ. ಪೇಮೆಂಟ್ ನಿಮ್ಮದು ಏನಾದರೂ ಫೇಲ್ ಆಗುತ್ತೆ, ನಿಮಗೆ ಪೇಮೆಂಟ್ ಪ್ರಾಬ್ಲಮ್ ಇದ್ದರೆ ನೀವು ಕಮೆಂಟ್ನ ಮಾಡಿ, ಅದರ ಬಗ್ಗೆನೂ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಕರೇ, ಸರಿನಾ. ಈ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ಲಿಯಾಗಿ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊತೀನಿ ವೀಕ್ಷಕರೇ ನಿಮಗೆ, ಸರಿನಾ. ಇಲ್ಲಿ ನೋಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಎಲ್ಲರಿಗೂ ಧನ್ಯವಾದಗಳು.